ನಾನು ಸರ್ವೇಶ್ ರಾವ್, ಚಿಗುರು ನರ್ಸರಿ, ಮಂಗಳೂರು. ಇವತ್ತು ನಾವು ಮಾಚಾನೋಕ್ ಎಂಬ ಒಂದು ಥೈಲ್ಯಾಂಡಿನ ಒಂದು ವಿಶೇಷ ಮಾವಿನ ತಳಿಯನ್ನು ತೋರಿಸಲಿಕ್ಕಿದ್ದೇವೆ. ಇದು ಥೈಲ್ಯಾಂಡಿನಲ್ಲಿ ಒಂದು ಹೆಸರುವಾಸಿ ಮಾವು. ಮಾನ್ಕುಂಶ್ರೀ, ಮಾಚಾನೋಕು, ನಾಮ್ಡಾಕ್ಮೈಯಲ್ಲಿ ಹಿಂದೆಲ್ಲ ತೋರಿಸಿದ್ದೇವೆ. ಅದೇ ರೀತಿ ಇದು ಉದ್ದ ಮಾವು. ಇದಕ್ಕೆ ಬನಾನಾ ಮ್ಯಾಂಗೋ ಅಂತ ಸಹ ಹೇಳ್ತಾರೆ. ಇದೆಲ್ಲ ನಾನು 2018-19 ಇಸ್ವಿಯಲ್ಲಿ ತಂದು ಹೀಗೆ ಈ ಗ್ರೋ ಬ್ಯಾಗಲ್ಲೇ ಉಂಟು. ಇಲ್ಲಿ ಇದು ಗ್ರೋ ಬ್ಯಾಗಲ್ಲೇ, ನೆಲಕ್ಕೆ ಹೋಗಲಿಲ್ಲ. ಈ ಸರ್ತಿ ಒಂದು ಕಮ್ಮಿಯಲ್ಲಿ ಈಗೊಂದು 8-10 ಹಣ್ಣು ತಿಂದಾಯಿತು. ಇದರಲ್ಲಿ ನೋಡಿ ಎಷ್ಟು ಹಣ್ಣು ಬಾಕಿದೆ. ಇಲ್ಲಿ ನೋಡಿ, ಇದೀಗ ಗಿಡದಲ್ಲೇ ಹಣ್ಣಾಗಿದೆ. ಇದನ್ನೀಗ ಮುಟ್ಟಿದ್ರಿಗೆ ಬೀಳ್ತದೆ. ಇದೀಗ ಮೇಲೆ ನೋಡಿ ಅಷ್ಟು ಹಣ್ಣು, ತುಂಬ ಹಣ್ಣಾಗಿದೆ. ಇಷ್ಟು ಸಣ್ಣ ಬ್ಯಾಗಲ್ಲಿ ಇಷ್ಟು ಹಣ್ಣಾದದ್ದು ಒಂದು ನನಗೆ ಯಾಕೋ ಒಂದು ವಿಶೇಷ ಅಂತ ಕಾಣ್ತದೆ. ಆಯಿತಾ, ಆಯ್ತು. ಇದೆಲ್ಲ ಹಣ್ಣು, ಇದರಿಂದ ಹಣ್ಣಾದದ್ದು. ಇದನ್ನೀಗ ಕಟ್ ಮಾಡಲಿಕ್ಕೆಲ್ಲ ಉಂಟು. ಮಾಚಾನೋಕು ಅಂತೇಳಿ ಇದನ್ನು ಕಟ್ ಮಾಡಿ ಇದರದ್ದು ಸಿಹಿ ಎಲ್ಲ ನೋಡುವ. ಈಗ ಇದು ಮರದಲ್ಲೇ ಬೆಳೆದು ಹಣ್ಣಾಗಿದೆ. ಇನ್ನು ಒಂದು ದಿವಸ ಇಟ್ಟರೆ ಸಾಕಿದು, ಇದು ಒಳ್ಳೆ ಬಣ್ಣ ಬರ್ತದೆ ಮಾಚಾನೋಕು. ಆಲ್ರೆಡಿ ಇಲ್ಲಿ ಹಣ್ಣಾದದ್ದನ್ನು ಇಲ್ಲಿ ತಂದಿದ್ದೇವೆ. ಇದನ್ನು ಕಟ್ ಮಾಡೋಣ ನಾವು. ಸ್ವಲ್ಪ ಕೂಡ ನಾರಿದ್ದಾಗೆ ಕಾಣೋದಿಲ್ಲ, ಬಹಳ ಒಳ್ಳೆಯದುಂಟು. ರಸಭರಿತ ಮಾವು ಮಾಚಾನೋಕು. ಇದರದ್ದು ಸಿಹಿ ಎಷ್ಟುಂಟು ಅಂತ ನೋಡುವ. 22.5 TSS ಇದೆ. ಒಳ್ಳೆ ಸಿಹಿ ಉಂಟು. ಒಳ್ಳೆ ಸಿಹಿ, ನಾರೇ ಇಲ್ಲ. ಇದನ್ನು ತಿನ್ನುವಾಗ ಅದು ಅನುಭವ ಮಾಡಿದವರಿಗೆ ಮಾತ್ರ ಇದರದ್ದು ರುಚಿ ಗೊತ್ತಾಗುತ್ತದೆ. ಇದರಲ್ಲಿ ಸ್ವಲ್ಪವೂ ನಾರಿಲ್ಲ, ಮತ್ತು ಫುಲ್ಲು ತಿನ್ನುವಂತಹ ಪೋಷಣ, ಮತ್ತು ತೆಳುಗೊರಟು, ಫುಲ್ಲು ಪಲ್ಪು ತೆಳುಗೊರಟು. ಮತ್ತು ಇನ್ನೊಂದು ವಿಶೇಷ ಅಂತ ಹೇಳಿದರೆ ಇದು ಹುಳಾಗುವುದಿಲ್ಲ. ನೋಡಿ ಎಷ್ಟು ತೆಳುಗೊರಟು ಅಂತ ನೋಡಿ, ಬಹಳ ತೆಳುಗೊರಟು. ಬಹಳ ಒಂದು ವಿಶೇಷ ಮಾವು ಮಾಚಾನೋಕು. ಥೈಲ್ಯಾಂಡಿನ ಈ ಮಾಚಾನೋಕು ಇದೆಲ್ಲ ಅಲ್ಲಿಯ ಕಮರ್ಷಿಯಲ್ ವೆರೈಟಿಗಳು. ಮಾನ್ಕುನ್ಶ್ರೀ, ನಾಮ್ಡಾಕ್ಮೈ ಗೋಲ್ಡ್ ಎಲ್ಲ ಅಲ್ಲಿಯ ಒಂದು ಒಳ್ಳೆಯ ಉತ್ತಮ ಬೆಳೆ. ಅಲ್ಲಿ ಅದನ್ನು ತುಂಬ ಕಮರ್ಷಿಯಲ್ ಆಗಿ ಬೆಳೆ ಮಾಡ್ತಾರೆ. ಯಾವುದೇ ಒಂದು ಮಾವಿನ ಹಣ್ಣಲ್ಲಿ ನಾರಿನಂಶ ಕಮ್ಮಿ ಇದ್ದಷ್ಟು ನಮಗೆ ಪಲ್ಪ್ ಜಾಸ್ತಿ. ಪಲ್ಪು ಮಾತ್ರ ಅಲ್ಲದೆ ಇದಕ್ಕೊಂದು ಬಣ್ಣ. ಇದನ್ನು ನಾವೊಂದು ಕಮರ್ಷಿಯಲ್ ಆಗಿ ಕಲ್ಟಿವೇಷನ್ ಮಾಡೋದಿದ್ದರೆ ಇದಕ್ಕೊಂದು ಆಕರ್ಷಣೆ ಬೇರೆ. ಅದಲ್ಲದೆ ಸಣ್ಣ ಗಿಡದಲ್ಲಿ, ಇಷ್ಟು ಸಣ್ಣ ಗಿಡದಲ್ಲಿ ಆಗಿದೆ. ಅಡ್ವಾಂಟೇಜ್ ಅಂತ ಹೇಳಿದ್ರೆ ಫ್ರೂಟ್ ಫ್ಲೈ ಅಟ್ಯಾಕ್ ಇದಕ್ಕೆ ಭಾರಿ ಕಡಿಮೆ. ನನ್ನ ಅಭಿಪ್ರಾಯ ಇದರಲ್ಲಿ ಹುಳವೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನರ್ಸರಿಯಲ್ಲಿ ಕೆಲವು ಮಾವಿನ ಹಣ್ಣಲ್ಲಿ ಹುಳ ಆಗ್ತದೆ, ಆದರೆ ಇದರಲ್ಲಿ ಫ್ರೂಟ್ ಫ್ಲೈದ ಒಂದು ಇದೇ ಇಲ್ಲ. ಎರಡನೇ ಅದು ಚಂದ, ರಸ ಜಾಸ್ತಿ. ಸೊ ಇದನ್ನು ತಿನ್ನೋದು ಎಡಿಬಲ್ ಪಾರ್ಟ್ ಜಾಸ್ತಿ ಉಂಟು. ಗೊರಟು ತುಂಬ ತೆಳು, ತುಂಬ ಚಂದದ ಬಣ್ಣ. ಇದನ್ನು ನಾವು ಕಮರ್ಷಿಯಲ್ ಆಗಿ ನಾವು ಖಂಡಿತ ಇದನ್ನು ಕಲ್ಟಿವೇಷನ್ ಮಾಡ್ಬೋದು. ಗೊರಟಿನ ಅಡಿಭಾಗದಲ್ಲಿ ಸಹ ಹುಳಿ ಇಲ್ಲ ಹೇಳ್ತಾ ಇದ್ದಾರೆ. ಹುಳಿ ಇಲ್ಲ, ತುಂಬ ತೆಳುಗೊರಟು. ತೆಳು ನೋಡಿ, ಗೊರಟಿನ ಹತ್ರ ಬರುವಾಗ 2 ನಾರು, ಅದೊಂದು ಸ್ವಲ್ಪ, ಅದು ಮಕ್ಕಳಿಗೆ ತಿನ್ನಲಿಕ್ಕೆ ಒಂದು ಚಂದ.